ನಮಸ್ತೆ ಸರ್. ನಮಸ್ತೆ. ಇವತ್ತಿನ ದಿನ ರಾಮ ಮಂದಿರ ಪ್ರತಿಷ್ಠಾಪನೆ ಆಗಿದೆ. ರಾಮ ಮಂದಿರ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ, ಉದ್ಘಾಟನೆ ಆಗ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಹಿಂದೂಗಳು ಅಂತ ಅಂದ್ರೆ ನಮ್ದ್ರಲ್ಲಿ ತುಂಬಾ ಅಂದ್ರೆ ನಮ್ದು ತುಂಬಾ ರಿಲಿಜಿಯನ್ಸ್ ಇರುವಂತ ಕಂಟ್ರಿ. ಅದ್ರಲ್ಲೂ ನಾವು ಹಿಂದೂ ಅಂತ ಅಂದ್ರೆ ನಾವು ಹಿಂದೂ ಮಹಾಸಾಗರದಿಂದ ಹಿಮಾಲಯ ಒಳಗೂ ಇರೋ ರಿಲಿಜಿಯನ್ ಇಂದ ಇರೋರ್ಗೆ ಹಿಂದೂ ಅಂತ ಕರಿತೀವಿ. ನಾವು ಬೇರೆ ತರ ಅನ್ನೋಕ್ಕಿಂತ ಬೇರೆ ರಿಲಿಜಿಯನ್ಸ್ ತರ ನಂದೇ ಒಂದು ಧರ್ಮ ಐತೆ ಅಂತ ಅಂದಲ್ಲ. ನಮ್ಮ ಹಿಂದೂಯಲ್ಲಿ ಧರ್ಮ ಅಂತಂದ್ರೆ ಕಾರ್ಯ ಅಂತ ಅರ್ಥ. ನಾವು ಎಷ್ಟೋ ಜನಾಂಗಗಳಿಂದನೂ ನಾವು ನಮ್ಮ ಹಿಂದೂ ಧರ್ಮ ಅನ್ನೋದನ್ನ ಪಾಲನೆ ಮಾಡ್ಕೊಂತ ಅಂತ ಬಂದಿದ್ದೀವಿ. ಇದು ಬರೀ 500 ವರ್ಷದ ಸಂಗ್ರಹಣೆ ಇಲ್ಲ 500 ವರ್ಷದ ಗಲಾಟೆ ಜಗಳ ಇದರಿಂದ ಯುದ್ಧ ಅಲ್ಲ. ಇದು ಸ್ಟಾರ್ಟ್ ಆಗಿದ್ದು ಫಸ್ಟ್ ರಾಮನ ಮೊದಲನೇ ಪುತ್ರ ಲವನಿಂದ ಸ್ಟಾರ್ಟ್ ಆಗಿದ್ದು. ಲವ ಮೊದಲನೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿರ್ತಾನೆ. ಅದಾದ್ಮೇಲೆ ವಿಷ್ಣು ಶರ್ಮ ಕಟ್ತಾನೆ. ರಾಜ ವಿಷ್ಣು ಶರ್ಮ ಕಟ್ಟಿದ್ಮೇಲೆ ಎಷ್ಟೊಂದ್ ಜನ ಹರಿಯಾಣದ ರಾಜರು ಅಲ್ಲಿ ಅಕ್ಕಪಕ್ಕದ ರಾಜರೆಲ್ಲ ಸಹಾಯ ಮಾಡಿ ಕಟ್ಟಿರ್ತಾರೆ. ಅದಾದ್ಮೇಲೆ ಬಾಬರ್ ಬಂದು 1528ರಲ್ಲಿ ಕೆಡವಿದ್ಮೇಲೆ ನಮ್ದು ಪ್ರತಿ ಯುಗದಲ್ಲೂ ಪ್ರತಿ ವರ್ಷದಲ್ಲೂ ಪ್ರತಿ ಶತಮಾನದಲ್ಲೂ ಎಷ್ಟೊಂದು ಜಗಳಗಳು ಎಷ್ಟೊಂದು ಸಾಧು ಸಂತರು ಅವರು ಪ್ರಾಣನೆಲ್ಲ ಕಳ್ಕೊಂಡಿರ್ತಾರೆ. ನಾವು 500 ವರ್ಷದ ನಮ್ ಕಣ್ಣಲ್ಲಿ ನಾವು ನೋಡಕ್ ಆಗಿಲ್ಲ ಅಂತಂದ್ರೆ ಅದು ಸುಳ್ಳು ಅಂತ ಅಲ್ಲ. ನಾವು ನೋಡಿದ್ದಷ್ಟೇನೆ ಸತ್ಯ ಅಂತಾನೂ ಅಲ್ಲ. ನಾವು ಎಷ್ಟೊಂದು ಸತ್ಯ ಅಂತಾನು ನಂಬ್ತೇವೆ, ಸುಳ್ಳು ಅಂತ ನಂಬ್ತೇವೆ. ನಾವು ಸತ್ಯ ಅಂತ ಯಾಕೆ ನಂಬಬೇಕು ಅಂತಂದ್ರೆ ನಮ್ಮ ಜೀವನ ಶೈಲಿಯಲ್ಲಿ ಅದು ಅಳವಡಿಸ್ಕೊಂಡು ನಮಗೆ ಒಳ್ಳೇದಂತ ಅನ್ನಿಸ್ಬೇಕು. ರಾಮ ಮಂದಿರ ಅಂತ ಅಂದ್ರೆ ನಮ್ಮ ಹಿಂದೂಗಳಲ್ಲಿ ಒಂದು ಪುರಾತನದ ನಂಬಿಕೆ. ಅದು ರಾಮ ದೇವರಾಗಿ ಮನುಷ್ಯನಾಗಿ ಹುಟ್ಟಿದವನಲ್ಲ, ಮನುಷ್ಯನಾಗಿ ಹುಟ್ಟಿ ದೇವರಾದವ. ಅವರು ಎಷ್ಟೊಂದು ಜೀವನ ಶೈಲಿಗೆ ನಮ್ ಅಡಿಪಾಯ ಹಾಕಿ ಕೊಟ್ಟಿರ್ತಾರೆ. ಇದೇ ತರ ಧರ್ಮನ ಪಾಲನೆ ಮಾಡ್ಬೇಕು, ಧರ್ಮದಿಂದನೇ ಹೋಗ್ಬೇಕು, ಧರ್ಮದಿಂದನೇ ನಡಿಬೇಕು ಅಂತ ಎಷ್ಟೊಂದ್ ಜನ ಹೇಳ್ತಾರೆ. ಎಷ್ಟೊಂದ್ ಜನ ತುಂಬಾ ಸ್ಟೇಟ್ಗಳೆಲ್ಲ ನೀವು ಅಂದ್ರೆ ಬೇರೆ ರಿಲಿಜಿಯನ್ಸ್ ಆಗಿರ್ಬೋದು ಇಲ್ಲ ಆಂಟಿ ಸೋಷಿಯಲ್ ಆಂಟಿ ರಾಮನ್ನ ಈ ಮಾತಾಡೋದಾಗ್ಲಿ ಎಷ್ಟೊಂದ್ ಜನ ಹೇಳ್ತಾರೆ. ಯಾಕೆಂತಂದ್ರೆ ರಾಮ ಮಂದಿರ ಕಟ್ಟಿದ್ರೆ ನೀವು ಏನ್ ಪಾಲನೆ ಮಾಡ್ತೀರಾ, ರಾಮ ಮಂದಿರ ಕಟ್ಬಿಟ್ಟು ನೀವು ಏನ್ ಸಾಧಿಸ್ತೀರಾ ಅಂತ ಇಲ್ಲಿ ಅಂದ್ರೆ ಮತ್ತೆ ಬಿಜೆಪಿ ಗೌರ್ಮೆಂಟ್ ಅಂತ ಒಂದು ಗೌರ್ಮೆಂಟ್ ನ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಹೇಳ್ತಾರೆ. ಗೌರ್ಮೆಂಟ್ ಅನ್ನೋದಕ್ಕಿಂತ ಇವಾಗ ನಮ್ ಕಡೆಯಿಂದ ಹೇಳಕ್ ಹೋದ್ರೆ ಬಿಜೆಪಿ ಗೌರ್ಮೆಂಟ್ ಇಂದ ತುಂಬಾ ಸಹಾಯ ಆಗಿದೆ. ಹಂಗಂತ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿತ್ತು, ಅವಾಗ ಅವ್ರು ಏನ್ ಕೈಗೊಳ್ಳಲಿಲ್ಲ. ಹಂಗಂತ ಬಿಜೆಪಿ ಗೌರ್ಮೆಂಟ್ ಬಂದಾಗ ಬಂದಿದೆ ಅಂತಂದ್ರೆ ನಮ್ಗೆ ಕಷ್ಟ ಐತೆ. ಸಹಾಯ ಮಾಡಿದ್ದಾರೆ ಅಂತಂದ ಅವನು ಸಹಾಯ ಮಾಡಿದಾನೆ ಅಂತ ಹೇಳ್ಕೊಳ್ಳೋದು ಅದ್ರಲ್ಲಿ ತಪ್ಪಿಲ್ಲ. ಹಂಗಂತ ಒಂದು ನಮ್ಮ ಸಂಸ್ಕೃತನ ನಾವು ಬಿಟ್ಕೊಂಡು ಅದನ್ನ ರಾಜಕೀಯಕ್ಕೆ ಕಳಿಸ್ಬೇಕು ಅಂತ ಇಲ್ಲ. ರಾಮ ಅನ್ನೋದನ್ನ ನಾವು ಜೀವನದ ತುಂಬಾ ಅಳವಡಿಸ್ಕೋಬೇಕು ಅನ್ನೋ ಒಂದು ಸಂಸ್ಕೃತ ನಮ್ಮಲ್ಲಿ ಇರ್ಬೇಕು ಅನ್ನೋದು ಕೂಗಿ ಹೇಳ್ತೀವಿ ಅಂತ. ಅದಕ್ಕೆ ನಾವ್ ಹೇಳುದು ಹಿಂದೂ ಅನ್ನೋದು ಧರ್ಮಕ್ಕಿಂತ ಇದು ನನ್ನ ರೀಜನ್, ನನ್ನ ಊರಲ್ಲಿ ನನ್ನ ಮನೆಯಲ್ಲಿ ನಡೆಸ್ಕೊಳ್ಳೋ ನನ್ನ ದೇವರ ಒಂದು ಕಾರ್ಯಕ್ರಮ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಎಲ್ಲಾ ಹಿಂದೂಗಳನ್ನು ಅವರ ಮನಸ್ಸಿನ ತುಂಬಾ ಆಚರಿಸಬೇಕಾಗಿರೋ ಒಂದು ಅತ್ಯುನ್ನತ ಒಂದು ಹಬ್ಬ ಇದು. ಇದನ್ನ ಎಲ್ರು ಚೆನ್ನಾಗಿ ಅವರು ಎಷ್ಟೊಂದ್ ಜನ ಹೇಳ್ತಾರೆ. ನಮ್ ಕರ್ನಾಟಕದಲ್ಲೇನೆ ಇವಾಗ ಎಷ್ಟೊಂದು ನ್ಯೂಸೆನ್ಸ್ ಗಳೆಲ್ಲ ಆಗ್ತಾ ಇದೆ. ಈ ಕಾಂಗ್ರೆಸ್ ಇವರು ಸಿಎಂ ಗಳಿಗೆ ಏನೋ ಫಸ್ಟ್ ಗೆ ಇನ್ವಿಟೇಷನ್ ಕೊಡ್ಲಿಲ್ಲ, ಆಮೇಲೆ ಮತ್ತೆ ಇನ್ವಿಟೇಷನ್ ಬಂದ್ರು ನಾನು ಹೋಗಲ್ಲ. ಆಮೇಲೆ ಎಷ್ಟೊಂದ್ ಜನ ಬೇರೆ ಸ್ಟೇಟ್ ಅಲ್ಲೆಲ್ಲ ಮಕ್ಕಳಿಗೆಲ್ಲ ರಜೆ ಕೊಟ್ಟು ಮನೇಲೆಲ್ಲ ಆಚರಣೆ ಮಾಡಕ್ ಹೇಳಿದ್ದಾರೆ. ಆದ್ರೆ ನಮ್ ಸ್ಟೇಟ್ ಅಲ್ಲಿ ಅವರಿಗೆ ರಜೆನೂ ಕೊಡ್ತಿಲ್ಲ. ಅದ್ರಲ್ಲೂ ರಜೆ ತಗೊಂಡವರಿಗೆ 1,000 ರೂಪಾಯಿ ದಂಡ ಬೇರೆ ಹಾಕ್ತೀನಿ ಅಂತ ಹೇಳ್ತಿದ್ದಾರೆ. ಯಾಕೆ ಬಿಜೆಪಿ ಕಾಂಗ್ರೆಸ್ ಈ ನಮ್ಮ ಸಂಸ್ಕೃತ ಅನ್ನೋದು ನಾವ್ ಯಾಕೆ ಪಕ್ಷಗಳಿಗೆ ಹಂಚುತ್ತಿದೀವಿ ಅಂತಂದು ಗೊತ್ತಾಗ್ತಿಲ್ಲ. ಇನ್ನೊಂದೇನು ಅಂತ ಅಂದ್ರೆ ನಮ್ಮ ಮನೇಲಿ ನನ್ನ ದೇವ್ರನ್ನ ನಾನು ಪೂಜೆ ಮಾಡ್ಬೇಕು ಅಂತ ಅಂದ್ರೆ ಬೇರೆಯವ್ರನ್ನ ಕೇಳ್ಬೇಕಲ್ಲ, ಇಲ್ವಲ್ಲ. ಹಂಗಾಗಿ ನಾವು ಎಲ್ಲಾನು ಬಿಡಕ್ಕೂ ಆಗಲ್ಲ. ಅದು ಯಾಕೆ ಪಕ್ಷಗಳಿಂದ ಹೋಗ್ತೈತೆ ಅಂತಂದು ಗೊತ್ತಾಗ್ತಿಲ್ಲ. ಮತ್ತೆ ಇನ್ನೊಂದೇನ್ ಹೇಳ್ಬೇಕು ಅಂತ ಅಂದ್ರೆ ಇದು ತುಂಬಾ ಜನ ಗೊತ್ತಿಲ್ಲ, ಆದ್ರೆ ಇದನ್ನ ವಿಚಾರ ಮಾಡಿದವ್ರಿಗೆ ಮಾತ್ರ ಗೊತ್ತಾಗ್ತೈತೆ. ಬಿಜೆಪಿ ಗೌರ್ಮೆಂಟ್ ಇಂದ ದುಡ್ಡು ತೆಗೆದು ಮಂದಿರ ನಿರ್ಮಾಣಿಸಿಲ್ಲ. ಹಂಗಂತಂದ ಹೇಳಿ ಜನರಿಂದ ಬಂದಿರೋ ದೇಣಿಗೆಯಿಂದನೂ ನಿರ್ವಹಿಸಿಲ್ಲ. ಜನರಿಂದ ಬಂದಿರೋ ದೇಣಿಗೆ 500 ಕೋಟಿ ಆಗ್ಬೇಕು ಅನ್ನೋ ಒಂದು ಎಸ್ಟಿಮೇಷನ್ ಇತ್ತು. ದೇವಸ್ಥಾನ 500 ಕೋಟಿಲಿ ಕಟ್ಟಬೇಕು ಅನ್ನೋದು. ಆದ್ರೆ ಎಸ್ಟಿಮೇಷನ್ ಪ್ರಕಾರ 3,600 ಕೋಟಿ ಕಲೆಕ್ಷನ್ ಆಗಿದೆ ದೇಣಿಗೆ. ಆ 3,600 ಕೋಟಿ ಒಂದು ಬ್ಯಾಂಕ್ ಅಲ್ಲಿ 3 ಬ್ಯಾಂಕ್ ಅಲ್ಲಿ ಹಂಚಿ ಇಟ್ಟಿದ್ದಾರೆ. ಒಂದು SBI, ಒಂದು ಪಂಜಾಬ್ ಬ್ಯಾಂಕ್, ಒಂದು ಬ್ಯಾಂಕ್ ಆಫ್ ಬರೋಡಾ. ಈ 3 ಬ್ಯಾಂಕ್ ಇಂದ 3,600 ಕೋಟಿಯಿಂದ ಬಂದಿರೋ ಬಡ್ಡಿ ದುಡ್ಡಿಂದ ಕಟ್ಟಿರೋದು. ಹಾಗಂತಂದ ಹೇಳಿ ಬಿಜೆಪಿ ಗೌರ್ಮೆಂಟ್ ಇಂದ ದುಡ್ಡು ಕೂಡ ಇಸ್ಕೊಂಡಿಲ್ಲ, ಜನರಿಂದ ಬಂದಿರೋ ದುಡ್ಡು ಕೂಡ ಯೂಸ್ ಮಾಡಿಲ್ಲ. ಈ ಎಷ್ಟೊಂದು ಅಂದ್ರೆ
ಒಂಥರ ನಮಗೆ ನಾಚಿಕೆ ಆಗೋ ವಿಷಯ ಇದು. ನಮ್ಮ ಕರ್ನಾಟಕ ಭಾಗವಹಿಸಿಲ್ಲ ಅಂತಂದ್ರೆ ನಮ್ದು ಎಷ್ಟೊಂದು ಕಾಂಟ್ರಿಬ್ಯೂಷನ್ ಐತೆ. ಯಾಕೆ ಅಂತಂದ್ರೆ ರಾಮನ್ಗೂ ದಕ್ಷಿಣ ಭಾರತಕ್ಕೂ ಇರೋ ಒಂದು ಅತ್ಯುನ್ನತ ಒಂದು ಕನೆಕ್ಷನ್ ನಮ್ಮ ಆಂಜನೇಯ ಅಲ್ಲಿಂದ ಬಂದಿದ್ದು. ಸ್ವತಃ ನಮ್ಮ ರಾಮನ ಮೂರ್ತಿ ಇಲ್ಲಿಂದ ಹೋಗಿದ್ದು. ಆಕ್ಚುಲಿ ಹೇಳ್ಬೇಕಂತ ಎಷ್ಟೊಂದು ಸ್ಟೇಟ್ ಇಂದ ಹರಿಯಾಣದಿಂದ ಅದು ಬಂತು, ಇದು ಮಹಾರಾಷ್ಟ್ರದಿಂದ ಇದು ಹೋಯ್ತು, ಒಬ್ರು ಊದ್ಬತ್ತಿ ಕೊಟ್ರು. ಸ್ಟೇಟ್ ಬಿಡಿ, ಬೇರೆ ನೇಷನ್ ನೇಪಾಳದಿಂದಾನೇ ಒಂದು ಸ್ಪೆಷಲ್ ಗಿಫ್ಟ್ ಬರ್ತೈತೆ ಅಂತ. ಆಕ್ಚುಲಿ ಇಂಡಿಯಾದಿಂದ ಅಂದ್ರೆ ಅಯೋಧ್ಯೆಯಲ್ಲಿ ರಾಮನ ಸ್ಥಾಪನೆ ಆಗಿದೆ ಅಂತಂದ್ರೆ ಪರ್ಟಿಕ್ಯುಲರ್ ಕರ್ನಾಟಕದಿಂದ, ನನ್ನ ಒಂದು ಪರ್ಸನಲ್ ಒಪಿನಿಯನ್ ಅಂತಂದ್ರೆ ನಾವು ಕರ್ನಾಟಕದಿಂದ ಸ್ವತಃ ರಾಮನ್ಗೆ ಪೂಜೆ ಮಾಡುವಂತ ವಸ್ತುಗಳು ಕಳಿಸ್ಬೇಕಿತ್ತು. ಯಾಕೆ ಅಂತಂದ್ರೆ ನಾವು ನಮ್ಮ ಮನಸ್ಥಿತಿನ ನಾವು ಅಷ್ಟು ಹದಿಕೊಂಡು ನಾವು ಅಷ್ಟು ಕಾಂಟ್ರಿಬ್ಯೂಷನ್ ಮಾಡಿದ್ದೀವಿ. ನಮ್ಮ ಕಡೆಯಿಂದ ಈ ಅದೇನು ಅಂತಾರಲ್ಲ ಹಾಲು ತುಪ್ಪ ಪಂಚಭೂಷಣಗಳನ್ನ ನಾವು ಕಳಿಸಿ ರಾಮನನ್ನ ಪೂಜೆ ಮಾಡಬೇಕು. ಅದು ಪಕ್ಷಾಂತರವಾಗಿ ಎಷ್ಟೊಂದು ಜನರ ಅಂದ್ರೆ ನಮ್ಮಂತ ಹಿಂದೂ ಇಷ್ಟಪಡುವಂತವ್ರು, ಹಿಂದೂ ಇಷ್ಟಪಡುವಂತಕ್ಕಿಂತ ಹಿಂದೂ ಧರ್ಮನ ಸೈಂಟಿಫಿಕಲಿ ನೋಡುವಂತ ಮಕ್ಕಳಿಗೆ ಈ ದೊಡ್ಡವರು ಕೆಳಗಿಂದನೇ ಅಡಿಪಾಯನ ಕಿತ್ತಾಕ್ತಿದ್ದಾರೆ ಅನ್ನೋ ಒಂದು ಮನೋಭಾವನೆ. ಅದಕ್ಕೆ ಎಲ್ರು ರಾಮನನ್ನ ದೇವರು ಅನ್ನೋದ್ಕಿಂತ ನೋಡೋದ್ಕಿಂತ ನಮ್ಮ ಧರ್ಮ ಅದು ದಾರಿ ದೀಪ ಅನ್ನೋದನ್ನ ನೋಡ್ಬೇಕು ಅನ್ನೋ ನನ್ನ ಆತ್ಮ ಒಂದು ಯೋಚನೆ. ಈಗ ನೀವ್ ಯಾವಾಗ ಅಯೋಧ್ಯೆಗೆ ನೀವು ಹೋಗೋದು? ರಾಮನ ಮೂರ್ತಿಯ ದರ್ಶನ ನಿಮ್ಗೆ ಯಾವಾಗ ಆಗುತ್ತೆ? ನಾನು ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ ತುಂಬಾ ಟ್ರಾವೆಲರ್ ನಾನು. ಅದ್ರಲ್ಲೂ ಈ ದೇವಸ್ಥಾನಗಳು ನೋಡ್ಬೇಕು ಅನ್ನೋದು, ದೇವಸ್ಥಾನಗಳನ್ನ ಕನ್ಸ್ಟ್ರಕ್ಷನ್ ನೋಡ್ಬೇಕು, ದೇವರ ಇತಿಹಾಸ ತಿಳ್ಕೊಬೇಕು ಅನ್ನೋದು ನನಗೆ ತುಂಬಾ ಒಂದು ಇಂಟ್ರೆಸ್ಟಿಂಗ್ ವಿಷಯ. ಯಾಕೆ ಅಂತಂದ್ರೆ ನಾನು ದೇವರುಗಳನ್ನ ಯಾರೋ ದೇವ್ರ ಮೇಲ್ಗಡೆಯಿಂದ ಕೆಳಗ್ ಬಂದು ಏನೋ ಒಬ್ರಿಗೆ ಹೆಲ್ಪ್ ಮಾಡಿ ಹೋಗಿದ್ದಾನೆ ಅಂತ ನಂಬಲ್ಲ ನಾನು. ಒಬ್ರು ದೇವ್ರು ಬಂದಿದ್ದಾರೆ ಅಂತ ಅಂದ್ರೆ ಅವನು ಜನರಿಂದ ಹೆಂಗೆ ಇನ್ಫ್ಲೂಯೆನ್ಸ್ ಆಗಿ ಏನು ಹೆಲ್ಪ್ ಮಾಡಿದಾನೆ ಅನ್ನೋ ನಾನು BSc ನರ್ಸಿಂಗ್ ಸ್ಟೂಡೆಂಟ್. ನನಗೆ ಏಪ್ರಿಲ್ ಅಲ್ಲಿ ಎಕ್ಸಾಮ್ ನಡೀತಿದೆ. 2 ಅಟೆಂಪ್ಟ್ ಕೊಟ್ಟಿದ್ದೀನಿ, ಆದ್ರೆ ಆಗಿಲ್ಲ. ಇದು 3rd ಅಟೆಂಪ್ಟ್. ಅದಕ್ಕೋಸ್ಕರ ನಾನು ಅಂದ್ರೆ ಪ್ರಿಪೇರ್ ಆಗ್ತಿರೋದ್ರಿಂದ ನನಗೆ ಹೋಗಕ್ಕಾಗಿಲ್ಲ ಹೊರತು ನಂದು ಎಕ್ಸಾಮ್ ಏನಾದ್ರೂ ಒಂದು 6-7 ತಿಂಗಳು ಮುಂದೆ ಇದ್ದಿದ್ರೆ, ಇಲ್ಲಾಂದ್ರೆ ಮುಗಿದೋಗಿದ್ರೆ ಇವತ್ತು ನಾನು ಅಯೋಧ್ಯೆಯಲ್ಲಿ ಇರ್ತಿದ್ದೆ. ಆದಷ್ಟು ಬೇಗ ನಂದು ಎಕ್ಸಾಮ್ ಮುಗಿದ ಮೇಲೆ ಅದ್ರಲ್ಲೂ ಅಂದ್ರೆ ನನ್ನ ಪರ್ಸನಲ್ ಇದು ಏನಂತ ಅಂದ್ರೆ ಇನ್ಫಾರ್ಮೇಶನ್ ಏನಂದ್ರೆ ನಾನು 17 ಏಪ್ರಿಲ್ 2000 ಅಲ್ಲಿ ಹುಟ್ಟಿರೋದು. ನನ್ನ ಭಾಗ್ಯ ಏನು ಅಂತಂದ್ರೆ ಈ ವರ್ಷ ರಾಮನವಮಿನೋ ಏಪ್ರಿಲ್ 17 ಅಲ್ಲೇ ಬಂದಿದೆ. ಅದ್ರ ಪ್ರಕಾರ ನಂದು ಎಕ್ಸಾಮ್ ಮುಗಿದ ಮೇಲೆ ನಾನು ಹೋಗ್ಬೇಕು, ನಾನು ದೇವ್ರನ್ನ ನೋಡ್ಬೇಕು, ನನ್ನ ದೇವ್ರನ್ನ ನಾನು ನೋಡ್ಬೇಕು ಅನ್ನೋ ನನ್ನ ಇಷ್ಟ ತುಂಬಾ ಇದೆ. ನಾನು ಆದಷ್ಟು ಬೇಗ ಎಕ್ಸಾಮ್ ಮುಗಿಸಿದ್ಮೇಲೆ ಹೋಗ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.